26th, 11th, and the last term of an APR 0, 3 and -5 respectively. Find the common difference in the number of terms. ಇಲ್ಲಿ 2 ಅನ್ನೋನ್ ಇದೆ, 3 ಈಕ್ವೇಷನ್ ಕೊಟ್ಟಿದ್ದಾರೆ. ಹೇಳಬೇಕು ಅಂತ ಹೇಳಿದ್ರೆ 3 ಅನ್ನೋನು. ಸೊ 26 ಟರ್ಮ್ ಕೊಟ್ಟಿದ್ದಾರೆ, 11 ಟರ್ಮ್ ಕೊಟ್ಟಿದ್ದಾರೆ, ಮತ್ತು ಲಾಸ್ಟ್ ಟರ್ಮ್ ಎಲ್ ಅಂತ ಬರ್ಕೊಳ್ಳೋಣ, -1/5. ಇದು ನಿಮ್ಮ ಗಿವನ್. ವರ್ಕಿಂಗ್ n is equal to a plus n minus 1 into d. So a ಇಲ್ಲಿಂದ ಶುರು ಮಾಡೋಣ, 826 ಶುರು ಮಾಡೋಣ. 826 is equal to a plus 25d. ಸೊ ಇದೆಷ್ಟು ಹುಡುಗರ ಆಯಿತು? 0. ಸೊ a plus 25d. ಇದು ನಿಮ್ಮ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್. Equation number 1. So equation number 2, a11 is equal to a plus 10d. So this would be 3 is equal to a plus 10d. This would be equation number 2. So we're going to add 1 and 2. Add alla subtract. Alva linear equation 2 variable ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಎಲಿಮಿನೇಷನ್ ಮೆಥಡ್ ಅಂತ ಹೇಳಿ ಕರೀತಾರೆ ಇದನ್ನು. ಮಾಡಿರಬೇಕು, ಯಾಕಂತ ಹೇಳಿದ್ರೆ ಇದೆಲ್ಲ ಎಕ್ಸ್ಟ್ರಾ ಕ್ವಶನ್ಸು. ಸೊ ಐ ಎಕ್ಸ್ಪೆಕ್ಟ್ ಯು ಗೈಸ್ ಟು ಬಿ ಥರೋ ವಿತ್ ಮೋಸ್ಟ್ ಆಫ್ ದ ಟಾಪಿಕ್ಸ್, ಇದೆಲ್ಲ ಮಾಡೋದಕ್ಕಿಂತ ಮೊದಲಾಗಿ. ಹಾಂ, ಸೊ 1 - 2 ಮಾಡ್ಬೋದು, ಇಲ್ಲ 2 - 1 ಮಾಡ್ಬೋದು. ಸೊ ನಿಮ್ಗೆ ಗೊತ್ತಿದೆ ಇವೆಲ್ಲ. 1a plus 25d, ಇದು ಪ್ಲಸ್ 3 is equal to plus 1a plus 10d. This would be -1 -3 -1a minus ಆಗುತ್ತಿದ್ದು. ಸೊ -3 is equal to, this is 0, 15d. Therefore d is equal to -3/15, which is -1/5. t ಕಂಡಿಡಿದ್ರೆ ಆಯಿತು. ನಂಬರ್ ಆಫ್ ಟರ್ಮ್ಸ್ ಕಂಡಿಡಿಯೋದಕ್ಕೆ ನಿಮಗೆ a ಬೇಕೇ ಬೇಕು. ಸೊ ವಿ ಹ್ಯಾವ್ a, ಯಾವುದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು? ಸಬ್ಸ್ಟಿಟ್ಯೂಟ್ d in 1 ಸಬ್ಸ್ಟಿಟ್ಯೂಟ್ ಮಾಡೋಣ ಅಲ್ವಾ? ಸೊ ಇಲ್ಲೇನಾಗುತ್ತಿದ್ದೋ 0 is equal to 1a plus 25 into -1/5. So this is 5 1s are 5 5s are. So ಇದು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 1a is equal to +5. ಸೊ ಇದು ನಿಮ್ಮ ಉತ್ತರ. ಎ ಗೊತ್ತಾಯಿತು, ಡಿ ಗೊತ್ತಾಯಿತು. ಇನ್ನೇನಿದ್ರು ಲಾಸ್ಟ್ ಟರ್ಮ್ ಕಂಡುಹಿಡಬೇಕು. ಹೇಗೆ? ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ n - 1 ಇಂಟು ಡಿ. ಸೊ ಲಾಸ್ಟ್ ಟರ್ಮ್ ಏನು ನೋಡಿದ್ರ? -1/5. ಬೇರೆ ಕಡೆಲ್ಲ ಉಪಯೋಗಿಸ್ಲೋ. ಇದು -1/5 ಇಸ್ ಈಕ್ವಲ್ ಟು ಎ 5 n - 1 ಇಂಟು ಡಿ. ಏನು ಬರುತ್ತೆ? -1/5. ಸರಿನಾ? ಹಾಂ, ಇವಾಗ ಏನು ಮಾಡ್ಬೋದು? ಇದನ್ನು ಓಪನ್ ಮಾಡೋದಾ? ಬೇಡ. ಓಕೆ, ಸೊ ಇದನ್ನು ಇವಾಗ ಟ್ರಾನ್ಸ್ಪೋಸ್ ಮಾಡ್ತಾಯಿನಿ. ಇಂಟು 5 ಇಸ್ ಈಕ್ವಲ್ ಟು -n - 1 ಡಿವೈಡ್ ಬೈ 5. ಸೊ ಇಲ್ಲೇನಾಗುತ್ತೆ? ಇಲ್ಲಿ 5 5 ಕಟ್ ಆಗುತ್ತೆ, ನೆಗೆಟಿವ್ ಕಟ್ ಆಗುತ್ತೆ. ಸೊ ಸರಿ ಇದೆಯಾ? ಇನ್ನೂ ತಪ್ಪಿದ್ದಂಗೆ ಕಾಣ್ತಾ ಇದೆ. ಓ ಸರಿ, ತಪ್ಪಿದೆ. ಇದು ಇಂಟು ಅಲ್ಲ ಕಂಡ್ರು, ಇದು ಪ್ಲಸ್, ಇದು ಮೈನಸ್. ಇದು ಸೊ ಎಲ್ ಸಿ ಎಮ್ ಬಂದಿಯಲ್ಲಿ 5. ಸೊ ಇದು 26/5 ಆಗುತ್ತೆ. -n - 1/5 ಆಗುತ್ತೆ ಇದು. ಸರಿ ತಾನೆ? ಇವಾಗ 5 5 ನೆಗೆಟಿವ್ ಕಟ್ ಆಗ್ತಾ ಇದೆ. ಸೊ n is equal to 27. ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 27. therefore ಕೊನೆಯದಾಗಿ ಉತ್ತರ ಬರೆದುಬಿಡೋಣ. -1/5 ಈ ಥರ ಬರೀತು ಅಂತ ಹೇಳಿದ್ರೆ ಕರೆಕ್ಷನ್ ಮಾಡೋರಿಗೆ ಸುಲಭ ಆಗುತ್ತೆ. ಸೊ ದಟ್ ಶುಡ್ ಬಿ ಒನ್ ಆಫ್ ಯುವರ್ ಅಜೆಂಡಾಸ್. ಬರೀಬೇಕಾದ್ರೆ ಹೇಗೆ ಬರೀಬೇಕು ಅಂತ ಹೇಳಿದ್ರೆ, ನೀವು ಉತ್ತರ ನೋಡಿದ ತಕ್ಷಣ ಹಾಂ ಇಲ್ಲಿದೆ ಉತ್ತರ. ಪ್ರಶ್ನೆ ಹಿಂಗೆ ನೋಡ್ತಾರೆ ಅಂದ್ಕೊಳ್ಳಿ, ಕ್ವಶನ್ ನಂಬರ್ ನೋಡ್ತಾರೆ, ಅದೇ ಹಾಳೆಯಲ್ಲಿ ಉತ್ತರ ನೋಡ್ತಾರೆ, ಗೊತ್ತಿದೆ ಮಗುಗೆ ಅಂಥೇಳಿ. ಮತ್ತು ಇಲ್ಲಿ ನೋಡ್ತಾರೆ ಕರೆಕ್ಟಾಗಿ ಬರೆದಿದ್ದಾರೆ ಫಾರ್ಮುಲಾ, ಮತ್ತು ಇಲ್ಲಿ ಫಾರ್ಮುಲಾ ಬರೆದಿರೋದು ನೋಡ್ತಾರೆ. ಅಷ್ಟೇ, ಇನ್ನೇನು ನೋಡಲ್ಲ ಅವರು, ನೋಡೋಕ್ಕೆ ಸಮಯನೂ ಸಿಗಲ್ಲ ಅವ್ರಿಗೆ. ಗೊತ್ತಾಯ್ತಾ? ಸೊ ನೀವು ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು
ಇಲ್ಲ ಅಚ್ಚುಕಟ್ಟಾಗಿ ಬರೀತು ಅಂತ ಹೇಳಿದ್ರೆ ಅವ್ರಿಗೂ ಖುಷಿಯಾಗುತ್ತೆ ಮತ್ತು ನಿಮಗೂ ಒಳ್ಳೊಳ್ಳೆ ಮಾರ್ಕ್ಸ್ ಬರುತ್ತೆ. ಸರಿನಾ? ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಅ ಟಾಪಿಕ್ ವಿಚ್ ಇಸ್ ಅ ಕಾಂಬಿನೇಷನ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ ಮತ್ತು ನಿಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸರಿ ತಾನೆ?